ಈಗ ರಾಮ ಮಂದಿರದ ವಿಚಾರ ಬಹುತೇಕ ಎಲ್ಲರೂ ಚರ್ಚೆ ಮಾಡ್ತಿರೋ ವಿಚಾರ. ನೀವು ದೇಣಿಗೆ ಕೊಟ್ಟವರು, ರಾಮ ಮಂದಿರಕ್ಕೋಸ್ಕರ ಹೋರಾಟದಲ್ಲಿ ಭಾಗಿಯಾಗಿದ್ದವರು, RSS ನಲ್ಲಿದ್ದವರು ಪ್ರಮುಖವಾಗಿ. ಆದರೆ ಈಗ ನೀವಿರೋ ಪಕ್ಷದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದು ಬೇಡ ಅನ್ನೋ ನಿಲುವಿದೆ. ಇರುಸುಮುರುಸಾಗ್ತಿದೆಯಾ? ಮನಸ್ಸಲ್ಲಿ ಬೇಸರ ಆಗ್ತಿದೆಯಾ? ಒಂದು ನಾನು ಹೇಳ್ತೀನಿ, ಇದರ ರಾಮ ಮಂದಿರ ವಿಷಯವನ್ನು ರಾಜಕೀಯವಾಗಿ ಯಾಕೆ ತೊಗೋಬೇಕು ನಾವು? ಯಾರು ತಗೊಳ್ತಾರೆ? ಎಲ್ಲ ನೋಡಿ, ನಾವು ಒಂದು ಹೇಳ್ತೀನಿ, ನಿಮ್ಗೆ ಅರ್ಥನ ಆಗ್ತಾ ಇಲ್ಲ. ಇವತ್ತು ಆ ಟ್ರಸ್ಟ್ನವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಾಗಲಿ ಸೋನಿಯಾ ಗಾಂಧೀಜಿಯವ್ರಿಗೆ ಇನ್ವಿಟೇಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ಮಾಡಬೇಕಾಗಿತ್ತಲ್ಲ, DK ಶಿವಕುಮಾರ್ ಅಲ್ಲ. ನಾವು ಒಂದು ಹೇಳ್ತೀನಿ, ಅದನ್ನು ಹೇಳ್ತಾ ಇಲ್ಲ ನಾನು. ಇವತ್ತು ಒಂದು ಪ್ರೀತಿ ಗೌರವ ಭಕ್ತಿಯಿಂದ ನಾವು ರಾಮನ ಪೂಜೆ ಮಾಡುವಂಥದ್ದು. ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಅವರು ಇನ್ವಿಟೇಷನ್ ಕೊಟ್ಟರೆ ನಾವು ಎಷ್ಟೋ ಲಗ್ನ ಮುಂಜಿ ಮತ್ತೊಂದು ಯಾವುದಕ್ಕೋ ಕರೀತಾರೆ ಕಾರ್ಯಕ್ರಮಕ್ಕೆ, ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ತಿಳಿಸ್ತೀವಿ ನಾವು. ಇವತ್ತು ಏನು ಹೇಳಿದ್ದಾರೆ, ಇದೇ ಇವತ್ತು ಕೆಲವು ಪತ್ರಿಕೆಯಲ್ಲಿ ನಾನು ನೋಡಿದೆ, ಬಹಿಷ್ಕಾರ ಅಲ್ಲ, ಅದು ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಾವು ಹೋಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಹೇಳಿದ್ದಾರೆ. ನೀವೇ ಹೇಳಿದಾಗೆ ರಾಮ ಮಂದಿರಕ್ಕೋಸ್ಕರ ನಿಮ್ಮ ಕೊಡುಗೆ ಕೂಡ ಇದೆ, ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಬೇಸರ ಇಲ್ವಾ ನಿಮಗೆ? ಅಲ್ಲ, ಯಾರು ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಹೋಗ್ತೀರಿ ಹಾಗಾದ್ರೆ? ಅಲ್ಲ ನೋಡಿ, ನಾನು ಈಗ 2 ವರ್ಷದಿಂದ ಹೋಗಿ ಬಂದೀನಿ ಅಲ್ಲಿ ಉದ್ಘಾಟನೆ ಅಲ್ಲ, ನನಗೆ ಆಹ್ವಾನ ಬಂದಿಲ್ಲ ನನಗೆ. ಆಹ್ವಾನ ಬರಲಾರ್ದು ಹೇಗೆ ಹೋಗ್ತೀರಿ ನೀವು ಅಲ್ಲಿ? ಬಿಜೆಪಿಯಲ್ಲಿ ಇದ್ದಿದ್ರೆ ಹೋಗೋಕೆ ಸಾಧ್ಯ ಆಗ್ತಿತ್ತು ಇಲ್ಲ ನೋಡಿ, ಎಷ್ಟೋ ಮಂದಿ BJP ಲೀಡರ್ಸ್ಗೂ ಬಂದಿಲ್ಲ ಇವತ್ತು ಆಹ್ವಾನ. ಈಗ ಅಲ್ಲಿ ಲಿಮಿಟೆಡ್ ಪ್ಲೇಸ್ ಅದ ರೀ ಅಲ್ಲಿ. ನೀವು ಎಲ್ಲರೂ ಇಡೀ ರಾಷ್ಟ್ರದ ಪ್ರಮುಖರನ್ನ ಕರೆದ್ರು ಅಲ್ಲಿ ಜಾಗ ಸಾಲುವುದಿಲ್ಲ. ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರನ್ನ ಬಂಧಿಸೋದು, ರಾಮ ಭಕ್ತರನ್ನ ಬಂಧಿಸೋದು ಪೊಲಿಟಿಕಲ್ ನಾನ್ ಪೊಲಿಟಿಕಲ್? ನಾನು ಒಂದು ಹೇಳ್ತೀನಿ, ಇದು ಅಕಸ್ಮಾತ್ವಾದಂಥ, ಅವತ್ತು ಅಲ್ಲಿ ಹೇಳಿದ್ದೀನಿ, ಅಕಸ್ಮಾತ್ವಾದಂಥ ಘಟನೆ. ಯಾರೋ ಒಬ್ಬ ಇನ್ಸ್ಪೆಕ್ಟ್ರು ಮತ್ತೊಂದು ನಡೆದಂಥ ಘಟನೆ ಇದು. ಯಾವುದೋ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಲಿ CM ಆಗಲಿ ಡೈರೆಕ್ಷನ್ ಕೊಟ್ಟು ಅರೆಸ್ಟ್ ಮಾಡುವಂಥದ್ದು ಅಲ್ಲ ಇದು. ಬಟ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿಬಿಡ್ತಾರೆ, ಆತ ಒಬ್ಬ ಆರೋಪಿಯನ್ನ BJP ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಿದೆ. ಒಂದು ಹೇಳ್ತೀನಿ, ರಾಜಕೀಯಗೊಳಿಸಿದ CM ಅಲ್ವಾ? 15-16 ಕೇಸ್ ಇದ್ದು, ಬೇರೆ ಬೇರೆ ಕ್ರಿಮಿನಲ್ ಕೇಸು ಇದ್ದು. ನಾನು ಒಂದು ಮಾತನ್ನು ಹೇಳ್ತೀನಿ, ನಾನು 30 ವರ್ಷ ಹಳೆ ಕೇಸ್ ಇದು. ಅದು ಯಾಕೆ ರೀ ಓಪನ್ ಆದ ನನಗೂ ಗೊತ್ತಿಲ್ಲ. ಮತ್ತು ನಾನು ಅಲ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಯಾರೇ ಬಂದಾಗ ನಾವು ಒಂದು ಮಾತನ್ನು ಹೇಳ್ತಿದ್ದೆ, ನೋಡಿರಿ, ಹಿಂದೆ 91ರಿಂದ 96ವರೆಗೆ ಅಯೋಧ್ಯ ಘಟನೆಗಳು ನಡೆದು, ಅಯೋಧ್ಯ ಹೋರಾಟ ನಡೆದು, ಆ ಸಂದರ್ಭದಲ್ಲಿ ಏನೇನು ಕೇಸ್ಗಳಾಗಿದ್ದಾವಲ್ಲ, ಅದರ ಆಧಾರ ಮೇಲೆ ಕೆಲವೊಂದು ರೌಡಿ ಶೀಟರ್ ಅಂತ ಸೇರಿಸಿದ್ದಾರೆ. ಆ ರೌಡಿ ಶೀಟರ್ಗಳನ್ನ ಆ ಲಿಸ್ಟಿಂದ ಹೊರಗೆ ತೆಗೀರಿ ಅನ್ನುವಂಥದ್ದು ನಾ ಪದೇ ಪ್ರತಿಯೊಂದು ಪೊಲೀಸ್ ಕಮಿಷನರ್ ನಾನು ಹೇಳಿದೆ. ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಹೇಳ್ಕೊಂಬಂದಿನಿ. ಕಾಂಗ್ರೆಸ್ ಸರ್ಕಾರ ಬಂದಮೇಲೂ ಇವತ್ತಿನ ಪೊಲೀಸ್ ಕಮಿಷನರ್ ಹೇಳಿದ್ದೆ ನಾನು, ಒಂದು ರೀಕನ್ಸಿಡರ್ ಮಾಡಿರಿ, ರಿವ್ಯೂ ಮಾಡಿರಿ ಅಂತೇಳಿ. ಯಾಕಂದರೆ ಬೇರೆ ಯಾವುದೇ ಪ್ರಕರಣ ಇರುವುದಿಲ್ಲ ಅವ್ರ ಮೇಲೆ. ಕೇವಲ ಅಯೋಧ್ಯೆ ವಿಷಯ ಮೇಲೆ ಯಾವುದೋ ಗಲಾಟೆಯಲ್ಲಿ ಮತ್ತೊಂದು ಭಾಗವಹಿಸಿದ್ದು, ಹೋರಾಟದ ಕೇಸು, ಅದರ ಮೇಲೆ ರೌಡಿ ಶೀಟಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಅದಾದಮೇಲೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ. ಹುಳಿಯಲ್ಲಿ ಕರಸೇವಕನ ಪ್ರಕರಣದಲ್ಲಿ ಬಂದಿದ್ದು ಅದು ನೀವು ರಾಜಕಾರಣ ಅಂತ ಹೇಳ್ತಾ ಇದ್ದೀರಾ, ರಾಜಕಾರಣ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಒಂದು ಕಡೆ ಹಳೆ ಕೇಸು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಿದ್ದಂಥ ರೀತಿ ಸರಿ ಅಂತ ಅನ್ಸುತ್ತೆ? ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪಾತ್ರ ಇಲ್ಲ, ಸರ್ಕಾರದ ಪಾತ್ರ ಇಲ್ಲ, ಅಧಿಕಾರಿಗಳ ಪಾತ್ರ ಇದೆ. ಅದ್ರ ಬಗ್ಗೆ ಸರಿಯಾದಂಥ ಕ್ರಮ ಕೈಗೊಳ್ಳಿ. ಇದೆಲ್ಲ ಘಟನೆಗಳಿಂದ ನೀವು ಒಪ್ತಿರೋ ಇಲ್ಲೋ, BJP ಅಂತೂ ಪ್ರೊಜೆಕ್ಟ್ ಮಾಡ್ತಾ ಇದೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ. ಜಗದೀಶ್ ಶೆಟ್ಟರು ವೈಯಕ್ತಿಕವಾಗಿ RSS ಹಿನ್ನೆಲೆಯಿಂದ ಬಂದವರು. ಹುಬ್ಬಳ್ಳಿ ಭಾಗದಲ್ಲಂತೂ ಹಿಂದುತ್ವವಾದಿ ಅನ್ನೋ ಪಟ್ಟಿಯಲ್ಲಿ ನೀವು ಅಗ್ರಗಣ್ಯರಾಗಿ ನಿಲ್ತಿದ್ದವರು. ಈ ಥರದ ಸಂದರ್ಭದಲ್ಲಿ ಒಂದು ಹಿಂದೂ ವಿರೋಧಿ ಸರ್ಕಾರದ ಭಾಗವಾಗ್ತಾವಿದ್ದೀರಿ ಅನ್ನೋ ಥರದ ವಿಶ್ಲೇಷಣೆಗಳು. ನೋಡಿ, ಒಂದು ನಾನು ಹೇಳ್ತೀನಿ, ಒಂದೇ ಒಂದು ಕೇಸಿನ ಮೇಲೆ ಅದರ ಮೇಲಿಂದ ಇವತ್ತು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಒಂದು ಹೇಳ್ತೀನಿ, ಯಾವಾಗಲೂ ಇದು ಭಾರತೀಯ ಜನತಾ ಪಾರ್ಟಿ ನಾ ಇದ್ದಾಗೂ ಇರಬಹುದು, ಆವಾಗಲೂ ಸದ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣ ಮಾಡ್ತಾಯಿದೆ ಅಲ್ಪಸಂಖ್ಯಾತರನ್ನ, ಅವರು ಹಿಂದೂಗಳ ವಿರೋಧಿ ಅಂತ. ಆವಾಗಲೂ ಇದು ಇವತ್ತಲ್ಲ, 20-30 ವರ್ಷದಿಂದ ನಡ್ಕೊಂಡು ಬಂದದೆ. ಆದರೆ ರಿಸಲ್ಟ್ ಏನಾಗುತ್ತೆ, ಇಲೆಕ್ಷನ್ ರಿಸಲ್ಟು, ಜನ ಇದನ್ನು ಒಪ್ತಾರೆ.